ಡಿಯರ್ ಫ್ರೆಂಡ್ಸ್, ನೋಡಿ, UPI ಪಾವತಿ ಮೇಲೆ ಶುಲ್ಕ ಕೇಂದ್ರ ಸರ್ಕಾರ ಫೈನಲಿ ಡಿಸೈಡ್ ಮಾಡಿದೆ. ನಾವು ಇವತ್ತು ಯೂಸ್ ಮಾಡ್ತಾ ಇರುವಂತಹ ಫೋನ್ ಪೇ ಅಂಡ್ ಗೂಗಲ್ ಪೇ ಮೇಲೆ ಒಂದು ಟ್ರಾನ್ಸಾಕ್ಷನ್ ಏನು ಇವತ್ತು ಉಚಿತವಾಗಿ ಆಗ್ತಾ ಇದೆ, ಅದನ್ನ ಇನ್ ಮುಂದೆ ಅದರ ಮೇಲೆ ಶುಲ್ಕ ವಿಧಿಸಲಿಕ್ಕೆ ಅಂತಾನೆ ಏಕೀಕೃತ ಪಾವತಿ ವ್ಯವಸ್ಥೆ UPI ಮೂಲಕ ವ್ಯವಹಾರ ಮಾಡುವ ವರ್ತಕರ ಮೇಲೆ ಶುಲ್ಕ ವಿಧಿಸಲು ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಕಾನೂನು ತಿದ್ದುಪಡಿಯನ್ನು ತಂದಿದೆ ಮತ್ತು ಲೋಕಸಭೆ ಒಳಗ ಇದನ್ನ ಮಂಡನೆ ಕೂಡ ಮಾಡೈತಿ. ಲೋಕಸಭೆಯಲ್ಲಿ ಮಂಗಳವಾರ ಮಂಡಿಸೈತಿ. ಆಮೇಲೆ ಇದರಿಂದ ಏನಾಗುತ್ತೆ ಅಂದ್ರೆ, ಪ್ರಸ್ತುತ ಎಲ್ಲ ಎಲೆಕ್ಟ್ರಾನಿಕ್ ಪಾವತಿ ವಿಧಾನಗಳ ಮೇಲೆ ಬ್ಯಾಂಕುಗಳು ಮತ್ತು ಪಾವತಿ ಸೇವೆ ಒದಗಿಸುವ ಮರ್ಚೆಂಟ್ ಡಿಸ್ಕೌಂಟ್ ರೇಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ವಿಧಿಸಲು ಸಾಧ್ಯವಾಗದಂತೆ ನಿಯಮಗಳು ಅದಾವು. ಆ ನಿಯಮಗಳನ್ನ ಇವತ್ತು ಸರ್ಕಾರ ತೆಗಿತಾ ಇದೆ. ದೇಶದಲ್ಲಿ ಡಿಜಿಟಲ್ ಪಾವತಿಗಳ ಮೇಲೆ ಶುಲ್ಕ ವಿಧಿಸಲು ಅವಕಾಶ ಇಲ್ಲದೆ ಇರುವುದರಿಂದ ಕಂಪನಿಗಳ ಬೆಳವಣಿಗೆ ಆಗ್ತಿಲ್ಲ ಅನ್ನೋದು ಕೆಲವೊಂದಿಷ್ಟು ಜನರ ವಾದ ಆಗೈತಿ. ಆಮೇಲೆ ಇನ್ ಕೇಸ್ ಈ ಟ್ರಾನ್ಸಾಕ್ಷನ್ ಅಕ್ಕವಲ್ಲ, ಅದ್ರ ಮ್ಯಾಲ 2,000ಕ್ಕಿಂತ ಹೆಚ್ಚು ಮೊತ್ತ ವಹಿವಾಟು ಆದ್ರೆ ಅದ್ರ ಮ್ಯಾಲ 0.3 ಇಂದ 0.5% ವರೆಗೂ ಏನಾದ್ರೂ ಶುಲ್ಕ ವಿಧಿಸಿದ್ರೂ ಕೂಡ ಈ ಗೂಗಲ್ ಪೇ, ಫೋನ್ ಪೇ, ಪೇಟಿಎಂ ಅದಾವಲ್ಲ, ಈ ಕಂಪನಿಗಳಿಗೆ 5,000ದಿಂದ 10,000 ಕೋಟಿ ರೂಪಾಯಿ ಆದಾಯ ಬರ್ತಿತ್ತು ಒಂದು ವರ್ಷದಲ್ಲಿ. ಅಂಡ್ ದಿಸ್ ಇಸ್ ಹೌ ಗವರ್ಮೆಂಟ್ಸ್ ಆರ್ ಗೈಸ್. ಮೊದಲು ಫ್ರೀ ಕೊಟ್ಟು ಜನರನ್ನ ಅದಕ್ಕೆ ಅಡಿಕ್ಟ್ ಮಾಡೋದು, ಆಮೇಲೆ ಅದಕ್ಕೆ ಏನ್ ಮಾಡ್ತಾರೆ, ಈ ಒಂದು ಶುಲ್ಕವನ್ನ ವಿಧಿಸ್ತಾರೆ. ದಟ್ಸ್ ಹೌ ಬಿಸ್ನೆಸ್ ಮಾಡೆಲ್ ಹೆಂಗಿದೆ ನೋಡಿ. ಜಿಯೋದವ್ರದ್ದು ಕೂಡ ನೋಡಿ, ಮೊದಲು ಫ್ರೀ ಅಂದ್ರು ಒಂದೇ ಸಾರ್ತಿಗೆ 3 ವರ್ಷ ಫ್ರೀ ಕೊಟ್ಟಿದ್ದೆಲ್ಲ ದುಡ್ಡು ಬಂತು. ಅಂಡ್ 2 ವರ್ಷಕ್ಕಿಂತ ಹೆಚ್ಚಿಗೆ ಟ್ರಾನ್ಸಾಕ್ಷನ್ ಆದ್ರೆ ಇಡ್ತಾರೋ, ಎಷ್ಟು ಇಡ್ತಾರೋ ವಿ ಡೋಂಟ್ ನೋ. ಆಮೇಲೆ MDR ವಿಧಿಸುವ ದಿಶೆಯಲ್ಲಿ ಕೇಂದ್ರ ಸರ್ಕಾರ 2 ದಿಶೆಯಲ್ಲಿ ಚಿಂತನೆಯನ್ನ ನಡೆಸಿದೆ. ಅಂಡ್ ವಹಿವಾಟಿನ ಮೇಲೆ MDR ವಿಧಿಸುವುದು, ಅಥವಾ ಇಲ್ಲಾಂದ್ರೆ ವರ್ತಕರ ವಾರ್ಷಿಕ ವಹಿವಾಟಿನ ಆಧಾರದ ಮೇಲೆ ಅವತ್ತಿನ ದಿನಾನೇ ಅವ್ರ ಮೇಲೆ ಈ ಶುಲ್ಕವನ್ನು ವಿಧಿಸೋದು, ಅಥವಾ ವರ್ಷಕ್ಕೆ ಒಂದ್ಸರ್ತಿ ಶುಲ್ಕವನ್ನು ವಿಧಿಸೋದು. ಚಿಕ್ಕ ವರ್ತಕರ ಮೇಲೆ ವಿಧಿಸಬಾರ್ದು ಅನ್ನೋದು ಕೂಡ ನಿಯಮದಲ್ಲಿ ಕೆಲವೊಂದಿಷ್ಟು ಜನ ಆರ್ಗ್ಯೂ ಮಾಡ್ತಿದ್ದಾರೆ. MDR ಅಂದ್ರೆ ಏನು ಅಂದ್ರೆ ನೋಡಿ, ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಸಂಕ್ಷಿಪ್ತ ರೂಪದಲ್ಲಿ. ಇದನ್ನ ನಿಮಗೆ ನೆಕ್ಸ್ಟ್ ಬರುವಂತ ಎಲ್ಲಾ ಎಕ್ಸಾಮ್ಗಳು ಕ್ವಶನ್ ಬರ್ಬೋದಾ, ನೆನಪಿಟ್ಕೋರಿ, ಆಲ್ರೆಡಿ ಕೇಳ್ಯಾರ ಇದನ್ನ. ಬೇರೆಯವರಿಗೆ ಪಾವತಿ ಅಥವಾ ಗ್ರಾಹಕರಿಂದ ಸ್ವೀಕರಿಸಿದ ಹಣ ಬ್ಯಾಂಕುಗಳು ಅಥವಾ ಎಲೆಕ್ಟ್ರಾನಿಕ್ ಪಾವತಿ ಸೇವೆ ನೀಡುವ ಕಂಪನಿಗಳು ವರ್ತಕರಿಗೆ ವಿಧಿಸುವ ಶುಲ್ಕ. ಓಕೆ, ನಮ್ಮ ದುಡ್ಡನ್ನ ನಮ್ಮ ಅಕೌಂಟಿಂದ ಇನ್ನೊಂದು ಅಕೌಂಟ್ಗೆ ಫೋನ್ ಪೇ, ಗೂಗಲ್ ಪೇ, ಇವೆಲ್ಲ ಆನ್ಲೈನ್ ಪೇಮೆಂಟ್ ಏನು ಸರ್ವಿಸ್ ಇದಾವೆ, ಅವರು ಶುಲ್ಕ ಏನ್ ವಿಧಿಸ್ತಾರೆ ಅದಕ್ಕೆ MDR ಅಂತ ಕರೀತಾರೆ. ತಿದ್ದುಪಡಿ ಏನಾಗೈತೆ ಅಂದ್ರೆ ನೋಡ್ರಿ, 2007 ಕಾಯ್ದೆ ಸೆಕ್ಷನ್ 10A ಪ್ರಕಾರ ಆದಾಯ ತೆರಿಗೆ ಕಾಯ್ದೆ 1961 ಸೆಕ್ಷನ್ 269SU ಅಡಿಯಲ್ಲಿ ಹೇಳುವಂತೆ ಯಾವುದೇ ವ್ಯಕ್ತಿ ಎಲೆಕ್ಟ್ರಾನಿಕ್ ಮಾದರಿಯಲ್ಲಿ ಮಾಡುವ ಪಾವತಿ ಸ್ವೀಕರಿಸುವ ಹಣಕ್ಕೆ ಯಾವುದೇ ಬ್ಯಾಂಕ್ ಅಥವಾ ಸೇವಾದಾರರು, ಕಂಪನಿಗಳು ನೇರವಾಗಿ ಅಥವಾ ಪರೋಕ್ಷವಾಗಿ ಶುಲ್ಕ ವಿಧಿಸುವಂತಿಲ್ಲ ಅಂತ ನಿಯಮ ಇತ್ತ. ಈಗ ಐತ್ಲಾ, ಅದನ್ನ ನಿರ್ಮಲಾ ಸೀತಾರಾಮನ್ ಅವರು ಒಂದು ಈ ಇನ್ಕಮ್ ಟ್ಯಾಕ್ಸ್ ಆಕ್ಟ್ಗೂ ಆದಾಯ ತೆರಿಗೆ ಸೆಕ್ಷನ್ 1961 ಸೆಕ್ಷನ್ 269SU ಹೇಳ್ತಿದ್ಲ, ಅದಕ್ಕೆ ತಿದ್ದುಪಡಿಯನ್ನ ತಂದು ಅದಕ್ಕೆ ನೋಡಿ, ತೆರಿಗೆ ಮತ್ತು ಇತರ ಕಾನೂನುಗಳು ತಿದ್ದುಪಡಿ 2026 ಮಸೂದೆ ಕಾಲಂ 2 ಅಡಿಯಲ್ಲಿ 2007 ಈ ಸೆಕ್ಷನ್ ಅನ್ನ ತಿದ್ದುಪಡಿ ಮಾಡುವುದರ ಮೂಲಕ ಇನ್ ಮುಂದೆ ಈ ಒಂದು ತೆರಿಗೆಯನ್ನ ವಿಧಿಸಬೇಕು ಅಂತ ಡಿಸೈಡ್ ಮಾಡ್ಯಾರ. ಈ ತೆರಿಗೆನ ಗ್ರಾಹಕರೇ ಕೊಡಬೇಕು ಅಂತ ಕೂಡ ಹೇಳ್ಯಾರ. ಇನ್ನೊಂದು ಸರ್ಕಾರ ಹೇಳ್ತಾ ಇದೆ, ಇದರಿಂದ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಗಳು ಹೆಚ್ಚಿಗೆ ಆಗ್ತಾವಂತೆ. ಇಟ್ಸ್ ವೆರಿ ಡಿಫಿಕಲ್ಟ್ ಗೈಸ್. ಅಂಡ್ ಇಂಡಿಯಾದೊಳಗೆ ಇದು ಹ್ಯಾಬಿಚುವೇಟ್ ಆಗಿದೆ. ಅಂಡ್ ಯಾವಾಗ ಇದ್ರ ಮೇಲೆ ಶುಲ್ಕ ವಿಧಿಸ್ತಾರೆ ಅಂಡ್ ಮೇ ಬಿ ಥಿಂಗ್ಸ್ ವಿಲ್ ಚೇಂಜ್. ನಿಮಗೆ ಅನ್ಸುತ್ತೆ ವಿಧಿಸಬೇಕು, ವಿಧಿಸಬಾರ್ದು? ವಾಟ್ ಈಸ್ ಯುವರ್ ಒಪಿನಿಯನ್? ಪ್ಲೀಸ್ ಲೆಟ್ ಮೀ ನೋ. ಈಗ ಇಷ್ಟು ಜನ ಭಾರತದೊಳಗೆ ವಹಿವಾಟುಗಳನ್ನ ಯೂಸ್ ಮಾಡ್ತಿದ್ದಾರೆ. ಇವನ್ ಬೇರೆ ದೇಶದವರು ಕೂಡ ಭಾರತದ ಫ್ರೀ ಇರುವಂತಹ ವ್ಯವಸ್ಥೆಯನ್ನು ಉಪಯೋಗ ಮಾಡ್ತಿದ್ದಾರೆ. ಅಂಡ್ ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ ವಿಚ್ ಇಸ್ ಗಿವಿಂಗ್ ಫ್ರೀ ಫಾರ್ ದೀಸ್ ಸರ್ವಿಸಸ್. ಓಕೆ, ಥ್ಯಾಂಕ್ ಯು. ಅಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಗೈಸ್, ಪ್ಲೀಸ್ ರೀಡ್ ದಿಸ್ ಆರ್ಟಿಕಲ್ ಪ್ರಾಪರ್ಲಿ. ಕನ್ನಡಿ IAS KS ಅಲ್ಲಿ ನಿಮಗೆ ಈ ಆರ್ಟಿಕಲ್ ನ ಹಾಕಿರ್ತೀನಿ. ಥ್ಯಾಂಕ್ ಯು.